ಭಾಳ ಕಷ್ಟಪಟ್ಟು ಮುಗಿಸ್ಕೊಂಬಂದಿದ್ದೀವಿ. ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನು. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡು, ಇಷ್ಟ ಬಂದಾಗ ಹಾಡು ಹೇಳ್ದ ಅಂತ ಮೆಚ್ಕೊಂಬಿಟ್ಟೆ. ಆ ಡಬ್ಬಿಂಗಿಗೆ ಬಾ ಗೊತ್ತಾಗುತ್ತೆ ನಿನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಬಂದಿದ್ದಾರೆ. ಓಲಿ ಒಂದು ಕಡೆಯಿಂದ ತೊಗೊಂಬಂದಿದ್ರೆ ಓಕೆ, 10 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡುವಂತ ಒಂದು ಕೈಲಿ ಮಾತಾಡಿಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ. ಇವ್ರು ಯಾರೋ ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳಿಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದರು, 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದರೆ ನನಗೆ ಭಾಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವ್ರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನನ್ನ ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಆದರೆ ಅವರು ಹೋಗಿದ ರೀತಿ ಅಂದರೆ ಅದನ್ನು ಎಷ್ಟು ಮುತುವರ್ಜಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋ ನನಗೆ ತಲೆ ಕೆಟ್ಟೋಯ್ತು. ಮೊನ್ನೆ ಯಾರೋ ಹೊಸ ನಿರ್ದೇಶಕರು ಬಂದಿದ್ದರು, ಯಾವುದೋ ಒಂದು ಇದನ್ನು ಏನಪ್ಪ ನನ್ನ ಕಾಸ್ಟ್ಯೂಮು ಅಂತ ಕೇಳಿದೆ. ಅದೇ ಸ್ವಲ್ಪ ಅಡ್ಡ ಪಂಚೆ, ಒಂದು ಜೊಬ್ಬ. ನಿಮ್ಗೆ ಇವೆರಡನ್ನು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸಿನಿಮಾ ಅಂದರೆ ಏನಾದ್ರು ಹೊಸ್ತನ ಇರಬೇಕಲ್ಲೇನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಇನ್ನೇನು ಮಾಡೋಕ್ಕಾದ್ರೆ ಪೈಜಾಮ ಹಾಕ್ಬಿಡೋಣ ಸರ್. ಒಂದು ನಿಮಿಷ ತಡೀರಿ, ನಂದೊಂದು ಸ್ಟಿಲ್ಲು ನಾನೇ ಇಟ್ಕೊಂಡಿದ್ದೆ, ಯಾರಿಗೂ ತೋರ್ಸೋಕ್ಕಲ್ಲ. ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರ ಕಂಟಿನ್ಯೂಟಿ ನೋಡೋಕ್ಕೆ ಅಂತ ಸುಮ್ಮನೆ ಇದನ್ನು ನೋಡಿ ಅಂದರು. ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಇದು ಯಾರದ್ದು ಹೇಳಿ ಅಂತ ಗೊತ್ತಾಗಲಿಲ್ಲ ಸರ್. ನನ್ನದೇ. ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮು, ಗಡ್ಡ, ತಲೆ, ಮೇಕಪ್ ಎಲ್ಲವೂ ಬೇಕಾಗುತ್ತೆ. ಬಟ್ ಇದರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ಮುತುವರ್ಜಿ ವಹಿಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರಲ್ಲಿ ಕಾಣ್ತು. ಭಾಳ ಸಂತೋಷ. ಭಾಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ. ಇಷ್ಟೆಲ್ಲ ಆದಮೇಲೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದರು. ಅವನ್ನ ಹೇಳ್ಕೋಬೇಕು. ಅದು ಕಂಪ್ಲೇಂಟ್ ಆಗಿರಲಿ, ಪರವಾಗಿಲ್ಲ. ಇನ್ನು ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದರು, ನೀನು 100 ವರ್ಷದವನಪ್ಪ. ನಾನು ಓಕೆ, ಹತ್ತತ್ರ ಇದ್ದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ಏನು ಮೈ ಬಗ್ಸೋದು? ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದರು. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಲೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಲೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ. ಇಲ್ಲೂ ಕೂಡ ಈ ಕೈ ಬರುತ್ತೆ, ಹೌದಾ? ಕೈ ಉಪಯೋಗಿಸೋ ಹಂಗಿಲ್ಲ.
ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಭಾಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋ ಹಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. Ashwavega English News. Coming soon. Your channel, your voice, your trust.